ಇಷ್ಟ ಆಗಿರೋದು ಏನು ಅಂತಂದರೆ ಇದು ಯಾವುದೇ ರೀತಿ ಫೈಬರ್ ಆಗಿರಲ್ಲ, ಇದು ಬಂದು ಮೆಟಲ್ ಆಗಿರುತ್ತೆ. ಹಾಗೆಯೇ ಇದರ ಒಂದು ಮಡಗಾಡ್ ಸಮೇತ ಮೆಟಲ್ ಆಗಿರುತ್ತೆ. ನೀವು ಇದರಲ್ಲಿ ನಿಮಗೆ ಹೈ ಡೆಕ್ ಲೋ ಡೆಕ್ ಏನು ಸಿಗಲ್ಲ ನೋಡಿ. ಸ್ಟಾಕಲ್ಲಿ ಗಾಡಿ ಬರೋದು ಇಷ್ಟೇ ಬರೋದು. ನೀವೇನು ಅಂತಂದರೆ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ, ನಿಮ್ಮ ಒಂದು ಅಪ್ಲಿಕೇಶನ್ಗೆ ತಕ್ಕಂತೆ ಇದಕ್ಕೆ ಬಾಕ್ಸ್ ಹಾಕ್ಬೋದು. ಪ್ಲಸ್ ಏನು ಅಂತಂದರೆ ನಿಮಗೆ ಬೇಕಾದ ಮೋಡಿಫಿಕೇಶನ್ ಬೇಕಾದ್ರೆ ಮಾಡ್ಕೋಬೋದು. ಅಬ್ಸರ್ವರ್ಸ್ ಆಗಿರುತ್ತೆ ವಿತ್ ಸ್ಪ್ರಿಂಗ್ ಆಗಿರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ಟ್ವಿನ್ ಶಾಕ್ ಅಬ್ಸರ್ವರ್. ಇಲ್ಲೊಂದು ಶಾಕ್ ಅಬ್ಸರ್ವರ್ ಬರುತ್ತೆ, ಇಲ್ಲೊಂದು ಶಾಕ್ ಅಬ್ಸರ್ವರ್ ಬರುತ್ತೆ. ಇಲ್ಲೊಂದು ಮೀಟರ್ ವಾಲ್ ಬರುತ್ತಲ್ವಾ, ಈ ಒಂದು CNGದು ವಾಲ್ವಲ್ಲಿ 180ಗಿಂತ ಕಮ್ಮಿ ಇದ್ದರೆ, ಇದು ಒಂದು ಗೇಜ್ ಬಂದು 180ಗಿಂತ ಕಮ್ಮಿ ಬಂದರೆ ಏನು ಅಂತಂದರೆ ಈ ಒಂದು CNG ಅವರು ಅದರ ಜೊತೆ ಏರ್ ಮಿಕ್ಸ್ ಮಾಡಿ ಹೊಡಿತಿದ್ದಾರೆ ಅಂತ ಅರ್ಥ. ಅದರಲ್ಲಿ ಏನು ಅಂತಾರೆ ಗಾಡಿ ಸ್ಟಾರ್ಟು ಆಗಲ್ಲ. ಪ್ಲಸ್ ನಿಮಗೆ ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷವಾಗಿ ಸ್ವಾಗತ. ಇವತ್ತಿನ ಟಾಪಿಕ್ ಏನು ಅಂತೇಳಿ ನೀವು ತಮ್ಮನೇ ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದರೆ ಗೆಳೆಯರೆ, ನೀವು ನಿಮ್ಮ ಒಂದು ಬಿಸ್ನೆಸ್ಸಿಗೆ ಒಂದು ಸಣ್ಣ ಟ್ರಾನ್ಸ್ಪೋರ್ಟೇಷನ್ ಗಾಡಿ, ಹಾಗೆಯೇ ಏನು ಅಂತಂದರೆ ನಿಮ್ಮ ಒಂದು ಅಗ್ರಿಕಲ್ಚರ್ ಪರ್ಪಸ್ಗೆ ಹಣ್ಣು ಹಂಪಲು ಎಲ್ಲ ಏನು ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ಗೆ ಒಂದು ಕಾಂಪ್ಯಾಕ್ಟ್ ಆಗಿರೋ ಗಾಡಿ, ಹಾಗೆಯೇ ಬಾಳಿಕೆ ಬರುವಂಥ ರಿಲಯಬಲ್ ಗಾಡಿ ಏನಾದ್ರು ನೋಡ್ತಾ ಇದ್ದೀರಾ ಅಂದರೆ ಗೆಳೆಯರೆ, ಇವತ್ತು ಈ ಒಂದು ವಿಡಿಯೋ ನಿಮಗೋಸ್ಕರ. ಇವತ್ತೇನು ಅಂತಂದರೆ ಗೆಳೆಯರೆ, ಬಜಾಜ್ನ ಮ್ಯಾಕ್ಸಿಮೋ ಕಾರ್ಗೋ ಗಾಡಿ ಎಕ್ಸೆಲ್ ವೆಹಿಕಲ್ ವೇರಿಯಂಟ್ ಏನಿದೆ, ಇದು CNG ವರ್ಷನ್ ಗಾಡಿ. ಗೆಳೆಯರೆ ಬನ್ನಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಈ ಒಂದು ವೆಹಿಕಲ್ ಏನಿದೆ ಇದೇನು ಅಂತಂದರೆ ಈ ಒಂದು ರಿಲಯಬಿಲಿಟಿ, ಯಾಕೆ ಅಂತಂದರೆ ನೋಡ್ತಿರ್ಬೋದು ಇದರ ಒಂದು ಬ್ರ್ಯಾಂಡ್ ಬಂದು ಬಜಾಜ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಬಜಾಜ್ನ ಬ್ರ್ಯಾಂಡ್ ಆಗಿರೋ ಕಾರಣ ಈ ಒಂದು ವೆಹಿಕಲ್ ಬಗ್ಗೆ ಮಾತಾಡೋಂಗಿಲ್ಲ, ಇದರ ಒಂದು ಬಾಳಿಕೆಯ ಬಗ್ಗೆ ಮಾತಾಡೋಂಗಿಲ್ಲ. ಸೊ ಗೆಳೆಯರೆ, ಈ ಒಂದು ವೆಹಿಕಲ್ನ ಶೇಪು ನೀವು ಸರ್ವೇ ಸಾಮಾನ್ಯವಾಗಿ ನೋಡೇ ಇರ್ತೀರಾ. ಏನು ಅಂತಂದರೆ ಇದು ಬಂದು ನಮ್ಮ ದೇಶದ ಮೂಲೆ ಮೂಲೆಯಲ್ಲಿ ನೋಡೋಕ್ಕೆ ಸಿಗುವ ವೆಹಿಕಲ್, ನಿಮಗೆ ಗೊತ್ತೇ ಇದೆ. ಸೊ ಈ ಒಂದು ವೆಹಿಕಲ್ನ ಶೇಪ್ ನೋಡ್ತಿರ್ಬೋದು ಈ ರೀತಿ ಬರುತ್ತೆ. ನೋಡ್ತಿರ್ಬೋದು ವಿಸ್ತಾರವಾದ ಒಂದು ವಿಂಡ್ಶೀಲ್ಡು, ಒಂದು ವೈಪರು, ಹಾಗೆಯೇ ಅದ್ಭುತವಾದ ಒಂದು ಕ್ರೋಮ್ ಫಿನಿಶಿಂಗಲ್ಲಿ ಬಜಾಜ್ ಮ್ಯಾಕ್ಸಿಮೋ ಅನ್ನೋ ಲೋಗೋ. ಹಾಗೆಯೇ ಗೆಳೆಯರೆ ನೋಡ್ತಿರ್ಬೋದು ಇಲ್ಲಿ ಒಂದು ಹಾಲೋಜಿನ್ ಹೆಡ್ಲ್ಯಾಂಪ್ ಬರುತ್ತೆ, ಹಾಗೆಯೇ ಇಂಡಿಕೇಟರ್ಸ್ ಇಲ್ಲಿ ಬರುತ್ತೆ, ಹಾಗೆ ಪಾರ್ಕಿಂಗ್ ಲೈಟು ಇದು ಇಂಡಿಕೇಟರು. ಸೊ ಇದು CNG ವರ್ಷನ್ ಆಗಿರೋ ಕಾರಣ CNG ಅಂತ ಸ್ಟಿಕ್ಕರ್ ಬರುತ್ತೆ. ಮತ್ತು ನೋಡಿ ಈ ಒಂದು ವೆಹಿಕಲ್ನ ಶೇಪು ಈ ರೀತಿ ಇದೆ. ನನಗೆ ಇದರಲ್ಲಿ ಇಷ್ಟ ಆಗಿರೋದು ಏನು ಅಂತಂದರೆ ಇದು ಯಾವುದೇ ರೀತಿ ಫೈಬರ್ ಆಗಿರಲ್ಲ, ಇದು ಬಂದು ಮೆಟಲ್ ಆಗಿರುತ್ತೆ. ಹಾಗೆಯೇ ಇದರ ಒಂದು ಮಡಗಾಡ್ ಸಮೇತ ಮೆಟಲ್ ಆಗಿರುತ್ತೆ. ನೀವಿಲ್ಲಿ ನೋಡ್ತಿರೋದು ಏನು ಅಂತಂದರೆ ಈ ಒಂದು ವೆಹಿಕಲ್ನ ಟೈರು ಇದೇನು ಅಂತಂದರೆ 130/80 R12 ಸೈಜ್ ಟೈರ್ ಬರುತ್ತೆ. ಹಾಗೆಯೇ ಹಿಂದಕ್ಕೂ ಕೂಡ ನೀವು ನೋಡ್ತಿರ್ಬೋದು ಏನು ಅಂತಂದರೆ ಸೇಮ್ ಸೈಜು R12 ಸೈಜೇ ಟೈರ್ ಬರುತ್ತೆ. ಯಾವುದೇ ಒಂದು ಕಮರ್ಷಿಯಲ್ ಗೂಡ್ಸ್ ವೆಹಿಕಲ್ ಇರಲಿ ಅದರ ಲೋಡ್ ಬಾಡಿ ಇನ್ಫಾರ್ಮೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಈ ಒಂದು ವೆಹಿಕಲ್ನ ಲೋಡ್ ಬಾಡಿಯ ಲೆಂತ್ ಬಂದುಬಿಟ್ಟು 6.4 ಅಡಿ ಬರುತ್ತೆ, ಅಂದರೆ 6.4 ಫೀಟು. ಹಾಗೆಯೇ ಗೆಳೆಯರೆ ಇದರ ಒಂದು ಅಗಲ ಬಂದುಬಿಟ್ಟು 4.8 ಫೀಟ್ ಬರುತ್ತೆ. ಹಾಗೆಯೇ ಈ ಒಂದು ಲೋಡ್ ಬಾಡಿ ಹೈಟ್ ಇದೆಯಲ್ಲ ಇದು ಬಂದುಬಿಟ್ಟು 1 ಅಡಿ ಬರುತ್ತೆ. ಸೊ ನೋಡ್ತಿರ್ಬೋದು ಈ ಒಂದು ವೆಹಿಕಲ್ನ ಲೋಡ್ ಬಾಡಿ ಬಂದು ಇಷ್ಟ ಆಗಲ್ಲ ಇದೆ, ಅದಕ್ಕೋಸ್ಕರನೇ ನೀವಿಲ್ಲಿ ನೋಡ್ತಿರ್ಬೋದು ಎಕ್ಸೆಲ್ ಅಂತ ಬ್ರ್ಯಾಂಡಿಂಗ್ ಬಂದಿದೆ. ಅಂದರೆ ಇದರಲ್ಲಿ ನಿಮಗೆ ಹೈ ಡೆಕ್ ಲೋ ಡೆಕ್ ಏನು ಸಿಗಲ್ಲ ನೋಡಿ. ಸ್ಟಾಕಲ್ಲಿ ಗಾಡಿ ಬರೋದು ಇಷ್ಟೇ ಬರೋದು. ನೀವೇನು ಅಂತಂದರೆ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ, ನಿಮ್ಮ ಒಂದು ಅಪ್ಲಿಕೇಶನ್ಗೆ ತಕ್ಕಂತೆ ಇದಕ್ಕೆ ಬಾಕ್ಸ್ ಹಾಕ್ಬೋದು. ಪ್ಲಸ್ ಏನು ಅಂತಂದರೆ ನಿಮಗೆ ಬೇಕಾದ ಮೋಡಿಫಿಕೇಶನ್ ಬೇಕಾದ್ರೆ ಮಾಡ್ಕೋಬೋದು. ಇನ್ ಕೇಸ್ ಏನೋ ಟಾರ್ಫಲ್ ಹಾಕ್ತೀನಿ ಟಾರ್ಫಲ್ ಬೇಕಾದ್ರೆ ಹಾಕೋಬೋದು. ಸೊ ನಿಮ್ಮ ಒಂದು ಕಾರ್ಯವೈಖರಿ ಯಾವ ರೀತಿ ಆ ರೀತಿ ನೀವು ಗಾಡಿನ ಮೋಡಿಫಿಕೇಶನ್ ಮಾಡಿಸ್ಕೋಬೋದು. ಈ ಒಂದು ಬಜಾಜ್ ಮ್ಯಾಕ್ಸಿಮೋ CNG ಗಾಡಿ ಇಲ್ಲಿ ನೋಡ್ತಿರ್ಬೋದು ಎಕ್ಸೆಲ್ ಕಾರ್ಗೋ ಗಾಡಿ ವೆಹಿಕಲ್ ಏನಿದೆ ಇದರ ಒಂದು ರೇರ್ ಲುಕ್ಕು ನೋಡ್ತಿರ್ಬೋದು ಈ ರೀತಿ ಬರುತ್ತೆ. ಅತ್ಯದ್ಭುತವಾದ ಒಂದು ಲೋಡ್ ಬಾಡಿ. ಮತ್ತು ಏನು ಅಂತಂದರೆ ನೋಡ್ತಿರ್ಬೋದು ಪೇಂಟಿಂಗ್ ಗ್ರೀನ್ ಮತ್ತು ಯೆಲ್ಲೋ ಕಲರಲ್ಲಿ ಕಾಂಬಿನೇಷನ್ ಸೂಪರ್ ಆಗಿದೆ. ನೋಡೋಕ್ಕೆ ಸೇಮ್ ಸೌತ್ ಆಫ್ರಿಕಾ ಜರ್ಸಿ ಥರನೇ ಕಾಣ್ತಾ ಇದೆ. ಹಾಗೆಯೇ ಇಲ್ಲಿ ಏನು ಅಂತಂದರೆ ಇದರ ಒಂದು ಟೈಲ್ ಲ್ಯಾಂಪ್ ನೋಡ್ತಿರ್ಬೋದು, ಇದು ತುಂಬ ಸ್ಟೈಲಿಶ್ ಆಗಿದೆ, ಅಡ್ವಾನ್ಸ್ಡ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ಇದು ರಿವರ್ಸ್ ಲೈಟು, ಇದು ಬಂದು ಸ್ಟಾಪ್ ಲೈಟ್ ಆಗಿರುತ್ತೆ. ಹಾಗೆಯೇ ಗೆಳೆಯರೆ ಏನು ಅಂತಂದರೆ ನಿಮಗೆ ಒಂದು ಮೆಶ್ ಸಿಗುತ್ತೆ, ಏನು ಅಂತಂದರೆ ಇಂಜಿನ್ನ ಪ್ರೊಟೆಕ್ಷನ್ಗೆ. ನೀವಿಲ್ಲಿ ನೋಡ್ತಿರ್ಬೋದು. ಹಾಗೆಯೇ ಗಾಡಿಯ ಒಂದು ಇಂಜಿನ್ ಇಲ್ಲಿ ಹಿಂದೆಗಡೆ ಈ ರೀತಿ ಬರುತ್ತೆ. ಈ ಒಂದು ವೆಹಿಕಲ್ನ ಇಂಜಿನ್ ನೋಡ್ತಿರ್ಬೋದು ಈ ರೀತಿ ಬರುತ್ತೆ. ಈ ಇಂಜಿನ್ ಬಂದು 4 ಸ್ಟ್ರೋಕ್ ಇಂಜಿನ್ ಆಗಿರುತ್ತೆ, ಇದು ವಾಟರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಸೊ ಗೆಳೆಯರೆ ಈ ಒಂದು ಇಂಜಿನ್ ಬಂದುಬಿಟ್ಟು 236 cc ಆಗಿರುತ್ತೆ. ಮ್ಯಾಕ್ಸ್ ಪವರ್ ಬಂದು 10 HP, ಅದು ಕೂಡ 5000 RPM ಅಲ್ಲಿ. ಹಾಗೆಯೇ ಇನ್ನೊಂದು ವಿಷಯ ಏನು ಅಂತಂದರೆ ಇದು 16 Nm ಟಾರ್ಕ್ ಕೊಡುತ್ತೆ, ಅದು ಕೂಡ 3500 RPM ಅಲ್ಲಿ. ಸೊ ಗೆಳೆಯರೆ ಹಾಗೆಯೇ ಗೆಳೆಯರೆ ಈ ಒಂದು ವೆಹಿಕಲ್ನ ಗೇರ್ ಬಾಕ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ ಗೇರ್ ಬಾಕ್ಸ್ ಬಂದುಬಿಟ್ಟು 4 ಸ್ಪೀಡ್ ಗೇರ್ ಬಾಕ್ಸ್ ಆಗಿರುತ್ತೆ, ಪ್ಲಸ್ ಒಂದು ರಿವರ್ಸ್ ಗೇರ್ ಇದರಲ್ಲಿ ಸಿಗುತ್ತೆ. ಫ್ರಂಟ್ ಶಾಕ್ ಅಬ್ಸರ್ವರ್ ನೋಡ್ತಿರ್ಬೋದು, ಇದು ಬಂದುಬಿಟ್ಟು ಟ್ವಿನ್ ಶಾಕ್ ಅಬ್ಸರ್ವರ್ಸ್ ಆಗಿರುತ್ತೆ ವಿತ್ ಸ್ಪ್ರಿಂಗ್ ಆಗಿರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ಟ್ವಿನ್ ಶಾಕ್ ಅಬ್ಸರ್ವರ್, ಇಲ್ಲೊಂದು ಶಾಕ್ ಅಬ್ಸರ್ವರ್ ಬರುತ್ತೆ, ಇಲ್ಲೊಂದು ಶಾಕ್ ಅಬ್ಸರ್ವರ್ ಬರುತ್ತೆ. ಇದಕ್ಕೇನು ಅಂತಂದರೆ ಬ್ರೇಕ್ಸ್ ನೋಡ್ತಿರ್ಬೋದು ಮಾಮೂಲಿ ಹೈಡ್ರಾಲಿಕ್ಸ್ ಬ್ರೇಕ್ಸೇ ಇರುತ್ತೆ. ಸೊ ಇದೇನು ಅಂತಂದರೆ ಯಾವುದೇ ರೀತಿ ನಿಮಗೆ ಡಿಸ್ಕ್ ಸಿಗಲ್ಲ, ಡಿಸ್ಕ್ ಅವಶ್ಯಕತೆಯೂ ಇಲ್ಲ. ಏನು ಅಂತಂದರೆ ಈ ಒಂದು ಟೈಮಲ್ಲಿ ಈ ಒಂದು ಮಾಮೂಲಿ ಹೈಡ್ರಾಲಿಕ್ ಬ್ರೇಕ್ಸ್ ಬಂದುಬಿಟ್ಟು ತುಂಬಾ ಒಂದು ಸಕ್ಸಸ್ ಇರುತ್ತೆ ಇಂಡಿಯನ್ ರೋಡಲ್ಲಿ, ಅದಕ್ಕೋಸ್ಕರ ಅದನ್ನ ಚೇಂಜ್ ಮಾಡಿರಲ್ಲ. ಹಾಗೆ ಗೆಳೆಯರೆ ಹಿಂದೆ ನೋಡ್ತಿರ್ಬೋದು, ಹಿಂದ್ಗಡೆ ಬಂದುಬಿಟ್ಟು ನಿಮಗೆ
ಸಸ್ಪೆನ್ಷನ್ ಬಂದ್ಬಿಟ್ಟು ಈ ರೀತಿ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಇದು ಇಂಡಿಪೆಂಡೆಂಟ್ ಟ್ರೈಲಿಂಗ್ ಆರ್ಮ್ ವಿತ್ ಹೆಲಿಕಲ್ ಸ್ಪ್ರಿಂಗ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಈ ರೀತಿ ಒಂದು ಸಸ್ಪೆನ್ಷನ್ ಸಿಗುತ್ತೆ. ಎರಡು ಸಸ್ಪೆನ್ಷನ್ ಕೂಡ ಏನು ಅಂತಂದರೆ ತುಂಬಾ ಕರೆಕ್ಟಾಗಿ ಮಾಡಿದ್ದಾರೆ, ಇಂಡಿಯನ್ ರೋಡ್ಸ್ಗೆ ಕರೆಕ್ಟಾಗಿ ಮಾಡಿದ್ದಾರೆ. ಇನ್ನೊಂದೇನು ಅಂತಂದರೆ ಈ ಎರಡು ಸಸ್ಪೆನ್ಷನ್ ಇದೆಯಲ್ವಾ, ಏನೇ ಒಂದು ಪ್ರಾಬ್ಲಮ್ ಆಯಿತು ಅಂದರೂ ನಿಮಗೇನು ಅಂತಂದರೆ ಒಂದು ಸಣ್ಣ ಖರ್ಚಲ್ಲಿ ಈ ಎರಡು ಸಸ್ಪೆನ್ಷನ್ನ ಬೇಕಾದ್ರೆ ರೆಡಿ ಮಾಡ್ಕೋಬೋದು. ಅಂತಂದರೆ ಈ ಒಂದು ಸಸ್ಪೆನ್ಷನ್ನು ನೀವು ಲೋಡ್ ತಗೊಂಡು ಹೋಗೋತ್ತಿಗೆ ಬ್ಯಾಲೆನ್ಸ್ ತಪ್ಪು ಹೋಗೋದು, ಪ್ಲಸ್ ಇನ್ನೊಂದೇನು ಅಂತಂದರೆ ನಿಮ್ಮದು ಗಾಡಿ ರೋಲ್ ಔಟ್ ಆಗೋದು ಈ ರೀತಿ ಎಲ್ಲ ಆಗೋಲ್ಲ. ನಿಮ್ಮ ಒಂದು ವೆಯ್ಟೇಜ್ನ ಕ್ಯಾರಿ ಮಾಡೋಕ್ಕೆ ಈ ಒಂದು ಸಸ್ಪೆನ್ಷನ್ ಸೂಪರಾಗಿ ನಿಮಗೆ ಸಪೋರ್ಟ್ ಮಾಡುತ್ತೆ. ನೀವಿಲ್ಲಿ ನೋಡ್ತಿರೋದು ಏನಂತಂದರೆ ಈ ಒಂದು ವೆಹಿಕಲ್ನ ಇಂಟೀರಿಯರು ನೋಡ್ತಿರ್ಬೋದು. ಇಂಟೀರಿಯರ್ ಬಂದು ಸೂಪರ್ ಆಗಿದೆ. ಸೊ ಗೆಳೆಯರೆ ನೋಡ್ತಿರ್ಬೋದು, ಫಸ್ಟ್ ಏನು ಅಂತಂದರೆ ಈ ಒಂದು ಡ್ರೈವರ್ ಸೀಟ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡೋಣ. ನೋಡಿ 3 ಅಡಿ ಅಗಲ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಇದು ಬಂದು 3 ಅಡಿ ಬರುತ್ತೆ, ಇದು ಬಂದು 3 ಅಡಿ ಬರುತ್ತೆ. ಇದರಲ್ಲಿ ಏನಂದರೆ ಕೇವಲ ಒಂದು ಡ್ರೈವರ್ಗೆ ಮಾತ್ರ ಪಾಸಿಂಗ್ ಇರುತ್ತೆ. ಬಟ್ ನೋಡ್ತಿರ್ಬೋದು ಸೀಟ್ ಬಂದು ತುಂಬಾ ಸ್ಮೂತ್ ಇದೆ, ಆರಾಮಾಗಿ ಕೂತ್ಕೋಬಹುದು. ಕಮರ್ಷಿಯಲ್ ಯೂಸ್ಗೆ ಹೆಂಗಿದೆ ಆ ರೀತಿ ಇದೆ. ಸೊ ಗೆಳೆಯರೆ ಹಾಗೇನೆ ನೋಡ್ತಿರ್ಬೋದು ಏನು ಅಂತಂದರೆ ಲೆಗ್ ರೂಮ್ ನೋಡಿ, ನಾನು ಬಂದು ಕೂತಿದ್ದೀನಿ ಇವಾಗ. ಲೆಗ್ ರೂಮ್ ನೋಡಿ ಏನು ಅಂತಂದರೆ ವೆಹಿಕಲ್ಗೆ ತಕ್ಕಂತೆ ಕರೆಕ್ಟ್ ಆಗಿದೆ. ನಿಮಗೇನು ಅಂತಾರೆ ಡ್ಯಾಶ್ ಬೋರ್ಡಿಗೆ ಈ ಥರ ಎಲ್ಲ ಆಗೋದೆಲ್ಲ ಆಗಲ್ಲ. ನೋಡಿ ಆರಾಮಾಗಿ ಕೂತ್ಕೊಂಡು ಗಾಡಿನ ಹ್ಯಾಂಡಲ್ ಮಾಡ್ಬೋದು. ಸೊ ಗಾಡಿಯ ಒಂದು ಹ್ಯಾಂಡಲ್ ನೋಡ್ತಿರ್ಬೋದು, ಹ್ಯಾಂಡಲ್ ಬಂದ್ಬಿಟ್ಟು ತುಂಬಾ ವೈಡ್ ಇದೆ. ಏನಂತಂದರೆ ವೈಡ್ ಇದ್ದ ಕಾರಣ ನಿಮಗೇನು ಅಂತಂದರೆ ಗಾಡಿಯ ಒಂದು ಬ್ಯಾಲೆನ್ಸ್ ನೀಟ್ ಆ್ಯಂಡ್ ಕ್ಲಿಯರ್ ಆಗುತ್ತೆ. ಹಾಗೆಯೇ ಅವಾಗಲೇ ನಾನು ಹೇಳಿದೆ ವಿಂಡ್ಶೀಲ್ಡ್ ನೋಡ್ತಿರ್ಬೋದು, ಪೈಲಟ್ ವ್ಯೂ ಯಾವ ಥರ ಇದೆ ಅಂತ ನೋಡಿ. ಸುತ್ತ ನಿಮಗೆ ಕಾಣುತ್ತೆ, ಏನು ತೊಂದರೆ ಇಲ್ಲ, ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣುತ್ತೆ. ಹಾಗೆಯೇ ಬ್ಯಾಕ್ ರೇರ್ ವಿಂಡೋ ನೋಡ್ತಿರ್ಬೋದು, ರೇರಲ್ಲಿ ಒಂದು ಸಣ್ಣ ಒಂದು ವಿಂಡೋ ಸಿಗುತ್ತೆ. ಇದರಲ್ಲಿ ಏನಂತಂದರೆ ಗಾಡಿಯ ಒಂದು ರೇರ್ ಇನ್ಫಾರ್ಮೇಷನ್ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಸಿಗುತ್ತೆ. ಬಟ್ ಇಲ್ಲಿ ಒಂದು ಸಣ್ಣ ಒಂದು ಮಿರರ್ ಕೂಡ ಸಿಗುತ್ತೆ. ಇದನ್ನು ಲಾಕ್ ಮಾಡಿದ್ರೆ ಇದು ಓಪನ್ ಆಗಲ್ಲ, ಒಳಗಿಂದ ಮಾತ್ರ ಇದು ಓಪನ್ ಆಗಿರಬೇಕಾಗುತ್ತೆ. ಹಾಗೆ ಗೆಳೆಯರೆ ಇಲ್ಲಿ ಏನಂತಂದರೆ ಡೋರ್ ನೋಡ್ತಿರ್ಬೋದು, ಈ ಒಂದು ಡೋರ್ ನೋಡ್ತಿರ್ಬೋದು. ಡೋರಲ್ಲಿ ನಿಮಗೆ 2 ಕ್ವಾರ್ಟರ್ಗಳು ಸಿಗುತ್ತೆ, ಇಲ್ಲೊಂದು ಕ್ವಾರ್ಟರ್ಗಳು ಸಿಗುತ್ತೆ. ಈ ಒಂದು ಗ್ಲಾಸ್ ಬಂದು ಕೇವಲ ಈ ರೀತಿ ಟಿಲ್ ಟೇಬಲ್ ಟೈಪ್ ಆಗಿರುತ್ತೆ. ಇದು ಸ್ಲೈಡಿಂಗ್ ಆಗಿರಲ್ಲ ನೋಡಿ, ಸಿಂಪಲ್ ಇಂಜಿನಿಯರಿಂಗು ನೋಡಿ ಈ ರೀತಿ ಇರುತ್ತೆ. ಹಾಗೆಯೇ ನಿಮಗೆ ಡೋರ್ ಹ್ಯಾಂಡಲ್ ಬಂದ್ಬಿಟ್ಟು ಈ ರೀತಿ, ಡೋರ್ದು ಲಾಕ್ ಸಿಸ್ಟಮ್ ಈ ರೀತಿ ಬರುತ್ತೆ. ಇದನ್ನ ಹೇಳಿದ್ರೆ ಈ ರೀತಿ ಓಪನ್ ಆಗುತ್ತೆ. ಪ್ಲಸ್ ಹಾಕೋತಿಗೆ ನೀವು ಇಲ್ಲಿ ಹಿಡ್ಕೊಂಡು ಈ ರೀತಿ ಹಾಕಬೇಕಾಗಿರುತ್ತೆ. ಸೊ ಈ ರೀತಿ ಇರುತ್ತೆ. ಹಾಗೆಯೇ ಡೋರು ಓವರ್ ಟರ್ನ್ ಆಗಬಾರ್ದು ಅಂತ ಇಲ್ಲಿ ಒಂದು ಇಂಜಸ್ ಜೊತೆ ಒಂದು ಲೆದರ್ದು ಒಂದು ಇದು ಕೊಟ್ಟಿದ್ದಾರೆ, ಈ ರೀತಿ ಇದೆ. ಹಾಗೆ ಗೆಳೆಯರೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಇದರ ಒಂದು ಡ್ಯಾಶ್ ಬೋರ್ಡ್ಗೆ ಸಂಬಂಧಪಟ್ಟ ಮಾಹಿತಿ ತಿಳ್ಕೊಳ್ಳೋಣ. ನೋಡಿ ನಿಮಗೆ ಡ್ಯಾಶ್ ಬೋರ್ಡ್ ಅಲ್ಲಿ ನಿಮಗೆ ಏನು ಅಂತಂದ್ರೆ ಡ್ಯುವೆಲ್ ಕಲರ್ ಬರುತ್ತೆ. ಒಂದು ಈ ಕಲರ್ ಒಂದು ಬರುತ್ತೆ, ಇನ್ನೊಂದು ಈ ಕಲರ್ ಬರುತ್ತೆ. ಸೊ ನಿಮಗೆ ಇಲ್ಲೊಂದು ಗ್ಲೋ ಬಾಕ್ಸ್ ಬರುತ್ತೆ, ಇಲ್ಲೊಂದು ಲಾಕ್ ಟೈಪ್ ಗ್ಲೋ ಬಾಕ್ಸ್ ಒಂದು ಬರುತ್ತೆ. ಮತ್ತೆ ಸ್ಪೀಕರ್ಗೆ ಒಂದು ಜಾಗ ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು ಇಲ್ಲೊಂದು ಜಾಗ ಸ್ಪೀಕರ್ಗೆ ಬರುತ್ತೆ. ಬಟ್ ನಿಮಗೆ ಮೊಬೈಲ್ ಚಾರ್ಜಿಂಗ್ ಇಲ್ಲೊಂದು USB ಸ್ಲಾಟ್ ಸಿಗುತ್ತೆ. ಹಾಗೆ ಇಲ್ಲೊಂದು ಕೀ ಸ್ಲಾಟ್. ಮತ್ತೆ ಇಲ್ಲಿ ಏನು ಅಂತಂದ್ರೆ ಈ ಒಂದು ಸ್ವಿಚ್ ಹಾಕಿದ್ರೆ ಇದನ್ನ ಹಿಂಗೆ ಆನ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನೀವು ಕ್ಲಚ್ ಹಿಡ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಸೊ ಇದನ್ನು ಆಫ್ ಮಾಡಿದ್ರೆ ಕ್ಲಚ್ ಹಿಡ್ಕೊಂಡು ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇದು ಬಂದ್ಬಿಟ್ಟು ಇನ್ ಕೇಸ್ ಏನಾದ್ರು ಎಕ್ಸ್ಟ್ರಾ ಆಕ್ಸೆಸರಿ ಆಗ್ತೀರಾ ಅಂದ್ರೆ ಅದಕ್ಕಿರೋ ಸ್ವಿಚ್ ಇದು ಆಕ್ಚುಲಿ ಈಗ ಡಮ್ಮಿ ಸ್ವಿಚ್ ಆಗಿರುತ್ತೆ. ಇದು ಬಂದು ಹೆಜಾರ್ಡ್ ಲೈಟ್, ಇದು ಬಂದು CNG ಮತ್ತೆ ಪೆಟ್ರೋಲ್ಗೆ ಇದು ಚೇಂಜ್ ಮಾಡ್ಕೊಳ್ಳೋಂಥ ಸ್ವಿಚ್. ಸೊ ಗೆಳೆಯರೆ ಹಾಗೇನೆ ಇನ್ನೊಂದೇನು ಅಂತಂದ್ರೆ ಮೊಬೈಲ್ ಇಟ್ಕೊಳ್ಳೋಕೆ ಇಲ್ಲಿ ನೋಡ್ತಿರ್ಬೋದು, ಮೊಬೈಲ್ ಇಟ್ಕೊಳ್ಳೋಕೆ ಸಮೇತ ಇಲ್ಲೊಂದು ಜಾಗ ಇದೆ. ಹಾಗೇನೆ ಇಲ್ಲಿ ಏನಂತಂದ್ರೆ ಹಾರನ್ ಪ್ಲಸ್ ವೈಪರ್ ಪ್ಲಸ್ ಲೈಟ್ ಮತ್ತೆ ಇಂಡಿಕೇಟರ್ಸ್ ಮತ್ತೆ ಇದು ಹೆಡ್ ಲ್ಯಾಂಪ್ ಸ್ವಿಚಸ್ ಎಲ್ಲ ಇಲ್ಲೇ ಬರುತ್ತೆ. ಹಾಗೇನೆ ಇದು ಬಂದ್ಬಿಟ್ಟು ರಿಸ್ಟ್ ಗೇರ್ ಆಗಿರುತ್ತೆ ನೋಡ್ತಿರ್ಬೋದು. ಇದು ಬಂದು 4 ಸ್ಪೀಡ್ ಪ್ಲಸ್ ಒಂದು ರಿವರ್ಸ್ ಆಗಿರೋ ಕಾರಣ ಎಲ್ಲ ಗೇರ್ ಬಂದು ಇಲ್ಲೇ ಹಾಕೋ ರೀತಿ ಇರುತ್ತೆ. ಹಾಗೆ ಗೆಳೆಯರೆ ನೋಡ್ತಿರ್ಬೋದು ನಿಮಗೆ ಇಲ್ಲೊಂದು ಲೈಟ್ ಕೂಡ ಸಿಗುತ್ತೆ. ಪ್ಲಸ್ ಏನು ಅಂತಂದ್ರೆ ಕಮರ್ಷಿಯಲ್ ಯೂಸ್ಗೆ ಕರೆಕ್ಟ್ ಆಗಿದೆ. ಏನು ಅಂತಂದ್ರೆ ಈ ಒಂದು ವೆಹಿಕಲ್ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇರಲ್ಲ, ಯಾಕೆಂದ್ರೆ ನಿಮ್ಮ ಒಂದು ಕಣ್ಣು ಮುಂದೆ ಕಾಣುವ ಒಂದು ವೆಹಿಕಲ್ ಆಗಿರೋ ಕಾರಣ ನಿಮಗೊಂದು ಜಸ್ಟ್ ಒಂದು ಐಡಿಯಾಗೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಿರೋದು. ಹಾಗೆ ಗೆಳೆಯರೆ ನೋಡ್ತಿರ್ಬೋದು ಈ ಒಂದು ವೆಹಿಕಲ್ನ ಕೀ ನೋಡ್ತಿರ್ಬೋದು. ಕೀ ಬಂದು ಈ ರೀತಿ ಇರುತ್ತೆ, ಕೀ ಸ್ಲಾಟ್ ಅಲ್ಲಿ ಈ ರೀತಿ ಹಾಕಿ ನೋಡಿ ಆನ್ ಮಾಡಿದಾಗ ನೋಡಿ ನಿಮಗೆ ಡ್ಯಾಶ್ ಬೋರ್ಡ್ ಬಂದು ಮೀಟರ್ ಕ್ಲಸ್ಟರ್ ಈ ರೀತಿ ಇರುತ್ತೆ. ಈ ಒಂದು ಮೀಟರ್ ಕ್ಲಸ್ಟರ್ ಅಲ್ಲಿ ನಿಮಗೆ ಯಾವುದೇ ರೀತಿ ಅನಲಾಗ್ ಕ್ಲಾಕ್ ಸಿಗಲ್ಲ. ನಿಮಗೆ ಏನಂತಾರೆ ಕಂಪ್ಲೀಟ್ ಡಿಜಿಟಲ್. ಇದು ಒಂದು ಕಿಲೋಮೀಟರ್ ಪ್ಲಸ್ ಇದೊಂದು ಓಡೋಮೀಟರ್ ಸಿಗುತ್ತೆ. ಪ್ಲಸ್ CNG ಪೆಟ್ರೋಲ್ ಎಲ್ಲ ಓಡ್ತಿದೆ ಅಂತ ಮತ್ತೆ ಒಂದು ನ್ಯೂಟ್ರಲ್ ಮೀಟರ್ ಪ್ಲಸ್ RPM ಲಿಮಿಟ್, ಬ್ಯಾಟ್ರಿ ಮತ್ತೆ ಇಂಜಿನ್ ಚೆಕ್ ಲೈಟ್ ಇಷ್ಟು ಬರುತ್ತೆ. ಪ್ಲಸ್ ನಿಮಗೆ ಇಲ್ಲಿ ಮೊಬೈಲ್ದು ಏನಾದ್ರು ಒಂದು ಆಕ್ಸೆಸರಿ ಹಾಕೊಳ್ಳೋಕೆ ಒಂದು ಸಣ್ಣ ಒಂದು ಜಾಗ ಇಲ್ಲಿ ಕೂಡ ಇದೆ. ವಿಷಯ ಏನು ಅಂತಂದ್ರೆ ಈ ಒಂದು ವೆಹಿಕಲ್ CNG ಗಾಡಿ ಆಗಿರೋ ಕಾರಣ ನೀವೇನು ಅಂತಂದ್ರೆ ಬೆಳಗ್ಗೆ ಎದ್ದುಬಿಟ್ಟು ಸ್ಟಾರ್ಟಿಂಗ್ ಬಂದು ಪೆಟ್ರೋಲ್ ಅಲ್ಲೇ ರನ್ ಮಾಡಬೇಕಾಗಿರುತ್ತೆ. ಒಂದು 2 ಕಿಲೋಮೀಟರ್ ಪೆಟ್ರೋಲ್ ಅಲ್ಲಿ ಹೋಗ್ಬಿಟ್ಟು ಆಮೇಲೆ CNG ಹಾಕಿದ್ರೆ ನಿಮಗೆ CNG ಕರೆಕ್ಟ್ ಆಗಿ ಬರ್ನ್ ಆಗುತ್ತೆ, ಕರೆಕ್ಟ್ ಆಗಿ ಮೈಲೇಜ್ ಸಿಗುತ್ತೆ. ಆಮೇಲೆ ಇನ್ನೊಂದು ಏನಂತಾರೆ ಇಂಜಿನ್ ಪ್ರಾಬ್ಲಮ್ಸ್ ಜಾಸ್ತಿ ಬರಲ್ಲ. ಮತ್ತೆ ಇನ್ನೊಂದೇನಂತಂದ್ರೆ ಇಂಜಿನ್ ಅಲ್ಲಿ ಏನಂತಂದ್ರೆ CNG ಗ್ಯಾಸ್ ಬರ್ನ್ ಆಗಬೇಕು ಅಂದ್ರೆ ಪೆಟ್ರೋಲ್ದು ಮಾಯಿಶ್ಚರ್ ಸ್ಟಾರ್ಟಿಂಗ್ ಬೇಕಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಮಾರ್ನಿಂಗ್ ಟೈಮಲ್ಲಿ CNG ಡೈರೆಕ್ಟ್ ಆಗಿ ನೀವು ಸ್ಟಾರ್ಟ್ ಮಾಡಬೇಡಿ. ಪೆಟ್ರೋಲ್ ಹಾಕಿ ಒಂದು ಅರ್ಧ ಕಿಲೋಮೀಟರ್ ಆಗಿ ಆಮೇಲೆ CNGಗೆ ಟರ್ನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಇಂಜಿನ್ ಲೈಫ್ ಸೂಪರ್ ಆಗಿ ಬರುತ್ತೆ. ಈ ಒಂದು ಕ್ಯಾಬಿನ್ ಒಳಗೆ ನೋಡ್ತಿರ್ಬೋದು ಬ್ಯಾಟ್ರಿ ಬಂದು ಒಳಗೇನೆ ಕೊಟ್ಟಿದ್ದಾರೆ. ಪ್ಲಸ್ ನಿಮಗೊಂದು ಸ್ಟೆಪ್ನಿ ಕೂಡ ಇಲ್ಲೇ ಸಿಗುತ್ತೆ. ಹಾಗೇನೆ ಈ ಸೈಡಲ್ಲಿ ನೋಡೋದಾದ್ರೆ ನೋಡ್ತಿರ್ಬೋದು ಇಲ್ಲೊಂದು ಹ್ಯಾಂಡ್ ಬ್ರೇಕ್ ಕೂಡ ನಿಮಗೆ ಇಲ್ಲೇ ಸಿಗುತ್ತೆ. ಸೊ ಏನು ಅಂತಂದರೆ ತುಂಬಾ ಒಂದು ಬೇಸಿಕ್ ಆಗಿದೆ, ಬಟ್ ದುಡಿಯೋವರಿಗೆ ಕರೆಕ್ಟ್ ಆಗಿದೆ. ಇಂಡಿಯನ್ ಕಂಡೀಷನ್ಗೆ ಈ ಒಂದು ವೆಹಿಕಲ್ನ ಕರೆಕ್ಟಾಗಿ ಮಾಡಿದ್ದಾರೆ. ಹಾಗೆಯೇ ಗೆಳೆಯರೆ ಇನ್ನೊಂದು ವಿಷಯ ಏನು ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಒಂದು ರೇರ್ ವ್ಯೂ ಮಿರರ್ ತುಂಬ ಒಂದು ಪ್ರಾಕ್ಟಿಕಲ್ ಆಗಿ ಮಾಡಿದ್ದಾರೆ. ನಿಮಗೆ ಆ ಡ್ರೈವಿಂಗ್ ಸೀಟಿಂದ ಕರೆಕ್ಟಾದ ವ್ಯೂ ರೇರ್ ಸೈಡ್ಗೆ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಸಿಗುತ್ತೆ. ಸೊ ಇದು ಏನು ಅಂತಂದರೆ
ತುಂಬಾ ಒಂದು ಕಾಂಪ್ಯಾಕ್ಟಾಗಿ ಮಾಡಿದ್ದಾರೆ. ಇದು ಹೊಡೆದೋದ್ರು ಏನು ಅಂತಾರೆ ಒಂದು ಸಣ್ಣ ಒಂದು ಅಮೌಂಟಲ್ಲಿ ಈ ಒಂದು ಮಿರರ್ ಸಿಗೋ ಥರ ರಿಪ್ಲೇಸ್ ಆಗೋ ರೀತಿ ಮಾಡಿದ್ದಾರೆ. ದೊಡ್ಡ ಮಿರರ್ ಹಾಕಿದ್ರೆ ಪ್ರಾಬ್ಲಮ್ ಏನು ಗೊತ್ತಾ, ಒಂದು ಸತಿ ನಮ್ಮ ಡ್ರೈವರ್ ಏನಾರು ಹೆಚ್ಚಾಗಿ ಏನಾರು ಹೊಡೆದೋಯ್ತು ಅಂದರೆ ಅದನ್ನು ರಿಪ್ಲೇಸ್ ಮಾಡೋಕ್ಕೆ ಹೋಗಲ್ಲ. ಸೊ ಆ ಒಂದು ಕಾರಣಕ್ಕೆ ಈ ಕಂಪನಿಯವರು ಯೋಚನೆ ಮಾಡಿ ಒಂದು ಸಣ್ಣ ಒಂದು 100 ರೂಪಾಯಿ ಒಳಗೆ ಸಿಗೋ ಒಂದು ಮಿರರ್ನ ಹಾಕಿದ್ದಾರೆ. ಇದೇ ಏನು ಅಂತಂದರೆ ಈ ಒಂದು ಮಿರರ್ ಪ್ರಾಕ್ಟಿಕಲ್ ಆಗಿದೆ. ಈ ಒಂದು ವೆಹಿಕಲ್ನ CNGಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಾರೆ ನೋಡ್ತಿರ್ಬೋದು. ಒಂದು ಒಳ್ಳೆ ನಿಮಗೆ ಒಂದು ಬಾಕ್ಸ್ ಸಿಗುತ್ತೆ ಓಪನಿಂಗ್ಗೆ. ಸೊ ಇಲ್ಲೊಂದು ನಿಮಗೆ ಏನು ಅಂತಂದರೆ CNG ಟ್ಯಾಂಕ್ ಬರುತ್ತೆ. ಇದೇನು ಅಂತಂದರೆ CNG ಟ್ಯಾಂಕ್ ಬಂದು 40 ಲೀಟರ್ಸು ಅಂದರೆ ವಾಟರ್ ಈಕ್ವಿಲೆಂಟ್ ಇರುತ್ತೆ. ಬಟ್ ಇದರಲ್ಲಿ ಏನು ಅಂತಂದರೆ 5.6 ಇಂದ 6 kg ಅಷ್ಟು CNGನ ನೀವು ಫಿಲ್ ಮಾಡ್ಬೋದು. ಹಾಗೆ ಗೆಳೆಯರೆ ನೋಡ್ತಿರ್ಬೋದು, ಇದು ಬಂದು ಫಿಲ್ಲಿಂಗ್ ವಾಲ್ವ್ಸ್ ಆಗಿರುತ್ತೆ. ನೋಡಿ ಈ ಒಂದು ವಾಲ್ವ್ ಇದೆಯಲ್ಲ ನೋಡಿ, ಇದನ್ನ ಹಿಂಗೆ ಓಪನ್ ಮಾಡಿ ಒಂದು ಇಲ್ಲೇ ಫಿಲ್ ಆಗೋದು. ಸೊ ಗೆಳೆಯರೆ ಇಲ್ಲಿ ಏನು ಅಂತಂದರೆ ಇಲ್ಲೊಂದು ಮೀಟರ್ ವಾಲ್ವ್ ಬರುತ್ತಲ್ವಾ, ಈ ಒಂದು CNGದು ವಾಲ್ವಲ್ಲಿ 180ಕ್ಕಿಂತ ಕಮ್ಮಿ ಇದ್ದರೆ, ಇದು ಒಂದು ಗೇಜ್ ಬಂದು 180ಕ್ಕಿಂತ ಕಮ್ಮಿ ಬಂದರೆ ಏನು ಅಂತಂದರೆ ಈ ಒಂದು CNG ಅವರು ಅದರ ಜೊತೆ ಏರ್ ಮಿಕ್ಸ್ ಮಾಡಿ ಹೊಡಿತಿದ್ದಾರೆ ಅಂತ ಅರ್ಥ. ಅದರಲ್ಲಿ ಏನು ಅಂತಾರೆ ಗಾಡಿ ಸ್ಟಾರ್ಟು ಆಗಲ್ಲ, ಪ್ಲಸ್ ನಿಮಗೆ ಏನು ಅಂತಾರೆ ಗಾಡಿ ಮೈಲೇಜ್ ಕೂಡ ಕರೆಕ್ಟಾಗಿ ಕೊಡಲ್ಲ. ಸೊ ನಿಮಗೇನು ಅಂತಂದರೆ ಎಲ್ಲ ಒಂದು ಇನ್ಫಾರ್ಮೇಷನ್ ಈ ರೀತಿ ಬರುತ್ತೆ. ಇನ್ನೊಂದು ವಿಷಯ ಏನು ಅಂತಂದರೆ ಈ ಒಂದು ವಾಲ್ವ್ ಇದೆಯಲ್ಲ, ಇದನ್ನು ನೀವು ಕರೆಕ್ಟಾಗಿ ಹಾಕಿದ್ರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗೋದು. ಇದನ್ನು ಅರ್ಧಂಬರ್ಧ ಹಿಂಗೆ ಹಾಕಿದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಸೊ ಆ ಥರ ಒಂದು ಡಿಸೈನ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಎಲ್ಲನೂ ಕೂಡ ಒಂದು ಡ್ರೈವರ್ ಸೇಫ್ಟಿಗೋಸ್ಕರ ಮಾಡಿದ್ದಾರೆ. ಹಾಗೆ ನೋಡ್ತಿರ್ಬೋದು ಒಂದು ಈ ಥರ ಒಂದು ಲಾಕ್ ಸಿಸ್ಟಮ್ ಕೂಡ ಇದೆ. ಸೊ ಬಂದೋಬಸ್ತಾಗಿ ಚೆನ್ನಾಗಿದೆ. ಹಾಗೆ ನೋಡ್ತಿರ್ಬೋದು ಇಲ್ಲೇನು ಅಂತಂದರೆ ಒಂದು ಸಣ್ಣ ಒಂದು ಪೆಟ್ರೋಲ್ ಟ್ಯಾಂಕ್ ಇಲ್ಲಿ ಕೊಟ್ಟಿದ್ದಾರೆ ಈ ಸೈಡ್. ಸೊ ಇದರ ಒಂದು ಕ್ವಾಲಿಟಿ ನೋಡ್ತಿರ್ಬೋದು, ಇದು ಫೈಬರ್ ಟ್ಯಾಂಕ್ ಆಗಿರಲ್ಲ, ಇದು ಬಂದು ಮೆಟಲ್ ಟ್ಯಾಂಕ್ ಆಗಿರುತ್ತೆ. ಇದರಲ್ಲಿ ನಿಮಗೆ 2.5 ಲೀಟರ್ ಪೆಟ್ರೋಲ್ನ ನೀವು ತುಂಬಿಸ್ಕೊಳ್ಬೋದು. ಏನು ಅಂತಂದರೆ ಗೆಳೆಯರೆ ನಿಮ್ಮ ಒಂದು ಕನ್ವೀನಿಯೆಂಟ್ಗೆ ಯಾವ ರೀತಿ ಬೇಕಾದ್ರೂ ಓಡಿಸ್ಬೋದು. ನೋಡಿ CNG ಬೇಕಾದ್ರೆ ಓಡಿಸ್ಬೋದು, ಬರೀ ಪೆಟ್ರೋಲಲ್ಲೇ ಓಡಿಸ್ತೀನಿ ಅಂದರೆ ಅದಕ್ಕೂ ಓಡಿಸ್ಬೋದು, ಏನು ತೊಂದರೆ ಗಾಡಿಗೇನು ತೊಂದರೆ ಆಗಲ್ಲ. ಅಂತಂದರೆ CNGಲಿ ನಿಮಗೆ 40 ಕಿಲೋಮೀಟರ್ ಪರ್ kg ನಿಮಗೆ ಮೈಲೇಜ್ ಬರುತ್ತೆ. ಪೆಟ್ರೋಲಲ್ಲಾದರೆ ನಿಮಗೆ ಕೇವಲ ಒಂದು 20 ಕಿಲೋಮೀಟರ್ ಪರ್ ಲೀಟ್ರಲ್ಲಿ ಬರುತ್ತೆ. ಸೊ ಅಲ್ಲೇ ನೀವು ಲೆಕ್ಕಾಚಾರ ಹಾಕೊಳ್ಳಿ, CNGಲಿ ಓಡಿಸೋದೇ ನಿಮಗೆ ಅತ್ಯಂತ ಲಾಭ. ಇನ್ ಕೇಸ್ ಏನು CNG ನಾನೊಂದು ಗ್ರಾಮೀಣ ಪ್ರದೇಶ, ನಾನೊಂದು ಹಳ್ಳಿ ಪ್ರದೇಶದಲ್ಲಿದ್ದೀನಿ, ನನಗೆ CNG ಸಿಗ್ತಿಲ್ಲ ಅಂತಂದರೆ ನೋಡಿ ಕಂಪ್ಲೀಟಾಗಿ ಬೇಕಾದ್ರೆ ಪೆಟ್ರೋಲಲ್ಲೇ ಓಡಿಸ್ಕೊಂಡಿರ್ಬೋದು, ಗಾಡಿಗೆ ಯಾವ ರೀತಿ ತೊಂದರೆ ಆಗಲ್ಲ. ಇಂಡಿಯನ್ ಮಾರ್ಕೆಟಲ್ಲಿ ಯಾವುದೇ ಒಂದು ವೆಹಿಕಲ್ ಕ್ಲಿಕ್ ಆಯಿತು ಅಂದರೆ ಅದರಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇರುತ್ತೆ. ಸೊ ಈ ಒಂದು ವೆಹಿಕಲ್ದು ಸ್ಪೆಷಾಲಿಟಿ ಏನು ಅಂತೇಳಿ ತೋರಿಸ್ತೀನಿ ನೋಡಿ. ಇದರ ಒಂದು ಚಾಸಿ ಏನು ಅಂತಂದರೆ ಈ ಒಂದು ಚಾಸಿ ಬಂದುಬಿಟ್ಟು ಮೋನೋಕಾಕ್ ಟೈಪ್ ಚಾಸಿ ಆಗಿರುತ್ತೆ ಗೆಳೆಯರೆ. ಏನು ಅಂತಂದರೆ ಇದು ಬಂದು ತುಂಬಾ ಒಂದು ಗಟ್ಟಿಮುಟ್ಟಾಗಿರೋ ಚಾಸಿ ಆಗಿರುತ್ತೆ. ಇನ್ ಕೇಸ್ ಏನು ಅಂತಂದರೆ ಇದು ಬೆಂಡ್ ಆಗಲ್ಲ. ಇನ್ ಕೇಸ್ ಏನಾದ್ರು ಬೆಂಡ್ ಆಯಿತು ಅಂತಂದರೂ ಬೇಕಾದ್ರೆ ರೆಡಿ ಮಾಡ್ಕೋಬೋದು. ಇನ್ನೊಂದು ಏನು ಅಂತಂದರೆ ಈ ಒಂದು ವೆಹಿಕಲ್ ಇದೆಯಲ್ಲ, ಈ ಒಂದು ಗಟ್ಟಿಮುಟ್ಟಾದ ಒಂದು ಮೋನೋಕಾಕ್ ಚಾಸಿಯಿಂದನೇ ಈ ಒಂದು ಗಾಡಿ ಕ್ಲಿಕ್ ಆಗಿರೋದು. ಈ ಒಂದು ವೆಹಿಕಲ್ಗೆ ಪ್ರೆಸೆಂಟ್ ಪ್ರೈಸ್ ಬಂದುಬಿಟ್ಟು 2,90,000 ಹತ್ರ ಇದೆ ನೋಡಿ. ಈ ಒಂದು ಬೆಲೆ ಬಂದು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ನಾನೇನು ಅಂತಂದರೆ ಈ ಒಂದು ಶೋರೂಮ್ನ ನಾನು ನಂಬರು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಖಂಡಿತವಾಗ್ಲೂ ನೀವು ಫೋನ್ ಮಾಡಿ ಆ ಸಮಯದ ಬೆಲೆನ ತಿಳ್ಕೊಳ್ಳಿ. ಪ್ಲಸ್ ಏನು ಅಂತಂದರೆ ನನ್ನ ಒಂದು ಹೆಸರು ಹೇಳಿದ್ರೆ ನಿಮಗೇನು ಅಂತಂದರೆ ಒಂದು ಅತ್ಯಾಕರ್ಷಕವಾದ ಆಫರ್ ಕೂಡ ಕೊಡ್ತಾರೆ ಅಂತ ಹೇಳ್ತೀನಿ. ಸೊ ಅದು ವೆಹಿಕಲ್ ಬಂದು 2 ಇಯರ್ಸ್ ಪ್ಲಸ್ 1,20,000 ಕಿಲೋಮೀಟರ್ ವಾರಂಟಿ ಇರುತ್ತೆ. 1-2 ವರ್ಷ ಇಲ್ಲ ಅಂತಂದರೆ 1,20,000 ಕಿಲೋಮೀಟರ್ ವಾರಂಟಿ ಇರುತ್ತೆ. ಸೊ ಖಂಡಿತವಾಗ್ಲೂ ನಿಮಗೆ ಸರ್ವಿಸ್ ವೈಸಲ್ಲಿ ಆಗಿರ್ಬೋದು ಮತ್ತು ಬಾಳಿಕೆಲಾಗಿರ್ಬೋದು ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾಕೆ ಅಂತಂದರೆ ಇದು ನಮ್ಮ ದೇಶದಲ್ಲಿ ಆಲ್ರೆಡಿ ಮನೆ ಮಾತಾಗಿರೋ ವೆಹಿಕಲ್. ಸೊ ಖಂಡಿತವಾಗ್ಲೂ ನೀವು ಈ ಒಂದು ವೆಹಿಕಲ್ನ ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೇಕಾದ ಮಾಹಿತಿ ನನ್ನ ಈ ಒಂದು ವಿಡಿಯೋದಲ್ಲಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಿದ್ದಾರೆ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.